ನಮಸ್ತೆ, ನನ್ನ ಹೆಸರು ಶ್ರುತಿ ಶಿವಕುಮಾರ್ ಅಂತ. ನಾನು ಬೇಸಿಕಲಿ ಬಂದು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿಯವರು. ನಂದು ಎಜುಕೇಷನ್ ಎಲ್ಲ ಹೊನ್ನಾಳಿಲೇ ಕಂಪ್ಲೀಟ್ ಆಗಿದ್ದು. ಸೊ ನಾನು ಹೊನ್ನಾಳಿಲಿ ಎಜುಕೇಷನ್ ಮಾಡುವಾಗ BCom ಸೆಕೆಂಡ್ ಇಯರ್ ಮ್ಯಾರೇಜ್ ಆಯಿತು. ಸೊ ಅಲ್ಲಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆದ್ವಿ. ನಮ್ಮ ಮನೆಯವರು 20 ಇಯರ್ಸಿಂದ ಈ ಬಿಸ್ನೆಸ್ ರನ್ನಿಂಗಲ್ಲಿದೆ. ನಾನು BCom ಮಾಡಿರೋದ್ರಿಂದ ಬಿಸ್ನೆಸ್ಸಲ್ಲಿ ಎಂಟ್ರಿ ಕೊಟ್ಟಿರಲಿಲ್ಲ ಫಸ್ಟು. ಮನೆ ಮಕ್ಕಳು ಅಂತ ಅಲ್ಲಿ ಶೆಡ್ಯೂಲ್ ಅಲ್ಲಿ ಇದಾಗಿತ್ತು ನಂದು. ಅದಾದಮೇಲೆ ಸ್ವಲ್ಪ ಬಿಸ್ನೆಸ್ ಮೈಂಡ್ ಇದ್ದಿದ್ದರಿಂದ 2018 ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಖುಷಿ ಇಂಡಸ್ಟ್ರೀಸ್ ಅಂತ ನನ್ನ ಹೆಸರಿಗೆ ಮಾಡಿಕೊಟ್ರು. ಫಸ್ಟು 10 ಇಯರ್ಸ್ ಬ್ಯಾಕ್ ನಮ್ಮ ಮನೆಯವ್ರದ್ದು ಇತ್ತು, ಐಶ್ವರ್ಯ ಇಂಟೀರಿಯರ್ ಅಂತ. ಅವ್ರು ವುಡ್ ವರ್ಕು ಪ್ಲಸ್ MS ಎಲ್ಲ ಮಾಡೋರು. ಅದಾದಮೇಲೆ ನನಗೂ ಇಂಟ್ರೆಸ್ಟ್ ಇದೆ, ನನಗೂ ಏನಾದರೂ ಇದು ಮಾಡಿ ಅಂದಾಗ ನಮ್ಮ ಮನೆಯವರು ನಾನು ಖುಷಿ ಇಂಡಸ್ಟ್ರೀಸ್ ಅಂತ ಒಂದು ಫರ್ಮ್ ಓಪನ್ ಮಾಡಿ GST ಎಲ್ಲ ಇದು ಮಾಡಿ ಸ್ಟಾರ್ಟ್ ಮಾಡಿದ್ವಿ 2018. ಸೊ ಅದಾದಮೇಲೆ ಇಲ್ಲಿ ರ್ಯಾಕ್ಸ್ ಸಿಸ್ಟಮ್ನ ನಾವು ಫಸ್ಟು ಇದು ಮಾಡ್ತಾ ಬಂದ್ವಿ. ರ್ಯಾಕ್ಸ್ ಅಂದರೆ ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟು, ಕ್ಲಾತ್ ರ್ಯಾಕು, ಮೆಡಿಕಲ್ಲು, ಸೊ ವುಡ್ಡು ಪ್ಲಸ್ ಗ್ಲಾಸ್ ಎಲ್ಲ ಇನ್ಕ್ಲೂಡಿಂಗ್ ನಾವು ಇಲ್ಲಿ ಮಾಡಿಕೊಂಡು ಸೊ 2018ಇಂದ 24ವರೆಗೂ ತುಂಬ ಚೆನ್ನಾಗಿ ನಮ್ಮ ಕಂಪ್ನಿ ರನ್ನಿಂಗ್ ಆಗ್ತಾ ಬರ್ತಾ ಇದೆ. ಇದು ನಮ್ಮ ಕಂಪ್ನಿಲಿ ಇವಾಗ ಪ್ರೆಸೆಂಟ್ಲಿ 30 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಡ್ರಾಯಿಂಗ್ 2 ಮೆಂಬರ್ಸ್ ಇದ್ದಾರೆ, ಮಾರ್ಕೆಟಿಂಗಲ್ಲಿ 4 ಮೆಂಬರ್ಸ್ ಇದ್ದಾರೆ. ಸೊ ನಮ್ಮ ಇಲ್ಲಿ ನಾವು ಮಾಡ್ತಾ ಬಂದಾಗ ಬೇರೆ ಎಲ್ಲ ಕಡೆ ಕೊಟ್ಟು ಮಾಡಿಸೋದ್ಕಿಂತ ನಾವೇ ಮಾಡಬೇಕು ಅಂತೇಳಿ, ನಮ್ಮಲ್ಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡ್ಕೋಬೇಕು ಅಂತೇಳಿ ಲೇಸರು, ಬೆಂಡಿಂಗು, ಸೊ ಫ್ಯಾಬ್ರಿಕೇಷನಿಗೆ ಏನೇನು ಬೇಕೋ ಎಲ್ಲ, ಆಮೇಲೆ ಪೌಡ್ರ್ ಕೋಟಿಂಗ್ ಯೂನಿಟ್ ಕೂಡ ಓಪನ್ ಮಾಡಿದ್ವಿ. ನಮ್ಮ ಕಂಪ್ನಿ ಬಂದು 8000 ಸ್ಕ್ವೇರ್ ಫೀಟಲ್ಲಿ ರನ್ನಿಂಗ್ ಇದೆ ಇವಾಗ. ಸೊ 6 ಇಯರ್ಸಿಂದ ನಾವು ಡೇ ಒನ್ನೇ ಹೇಗಿದ್ವು ಇವಾಗ ಪ್ರೆಸೆಂಟ್ಲಿ 2024 ಈ ಒಂದು ದಿನದವರೆಗೂ ಅಷ್ಟೇ ಏರ್ಕಂತ ಒಂದು ಏಳ್ಗೆನ ಕಾಣ್ಕೊತ ಬರ್ತಾ ಇದ್ವಿ. ಅದಕ್ಕೆ ಇಬ್ಬರು ಎಫರ್ಟು ಕೂಡ ಇದೆ, ಮತ್ತು ನಮ್ಮ ಜೊತೆಯಾಗಿ ನಿಂತಿರೋರು ಎಂಪ್ಲಾಯೀಸ್ ಕೂಡ ಹಾಗೆ ಇದ್ದಾರೆ. ಹಾಗೆ ತುಂಬ ಚೆನ್ನಾಗಿ ನಮಗೆ ಹೆಲ್ಪಿಂಗ್ ಕೂಡ ಇದೆ, ಹಾಗೆ ದೇವ್ರ ದಯೆನೂ ಕೂಡ ಇದೆ ಅಂತ ಹೇಳ್ಬೋದು. ನನಗೆ ವುಮೆನ್ ಎಂಟರ್ಪ್ರೈನರ್ ಆಗಿ 6 ಇಯರ್ಸ್ ರನ್ನಿಂಗ್ ಇದೆ. ಸೊ ಫಸ್ಟು 2 ಇಯರ್ಸ್ ನಂಗೆ ಅಷ್ಟು ಮಾತಾಡೋಕ್ಕಾಗಲಿ, ನಂಗೆ ಅಷ್ಟು ನಾಲೆಡ್ಜ್ ಆಗಲಿ ಇರಲಿಲ್ಲ. ಬಿಸ್ನೆಸ್ ಕೆಳಗಡೆ ಓದಿದ್ದೇ ಆಗಿರ್ಬೋದು, ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಬೆನ್ನೆಲುಬಾಗಿ ನನ್ನ ಜೊತೆಯಾಗಿ ನಿಂತಿದ್ದು ನನ್ನ ಹಸ್ಬೆಂಡು. ಸೊ ಅವ್ರು ಹೇಳ್ಕೊಟ್ಟಿರೋದು, ಅವರು ಮಾತಾಡೋವಾಗ ನಾನು ಲಾಲಿಸಿರೋದು, ನಾನು ಇಲ್ಲಿ ಬಂದಾದಮೇಲೆ ಇಲ್ಲಿ ಬಂದಮೇಲೆ ಅದ್ರದ್ದು ಲಾಸ್ ಆ್ಯಂಡ್ ಪ್ರಾಫಿಟ್ ಆಗಿರ್ಬೋದು ಪ್ರತಿಯೊಂದು ಅನಲೈಸ್ ಮಾಡೋಕ್ಕೆ ಫೈನಾನ್ಷಿಯಲ್ ಇದರಿಂದನೂ ನಾನೇ ಎಲ್ಲ ನೋಡ್ಕೊತಾ ಇದ್ದಿದ್ದು. ಒಂದು ಇವಾಗಾದರೂ ಅವ್ರದ್ದಾದ್ರೂ ನಂದಾದ್ರೂ ನಾನೇ ಮೇಂಟೈನ್ ಮಾಡ್ತೀನಿ, ಒಂದು ಲಾಸ್ ಆದ್ರೂ ನಾನೇ ತುಂಬ್ತೀನಿ, ಲಾಭ ಆದ್ರೂ ನಾನು ಎತ್ತಿಟ್ಕೊತೀನಿ. ಆ ಥರ ಮೈಂಡ್ನ ಸೆಟ್ ಮಾಡಿಕೊಂಡು ಒಂದು ಲೇಡಿ ಆಗಿ ಅವ್ರಿಗೂ ಕೂಡ ಸಾಥ್ ಕೊಟ್ಕೊಂಡು 6 ಇಯರ್ಸಿಂದ ಸೊ ರನ್ನಿಂಗ್ ಸಕ್ಸಸ್ಫುಲಿ ವುಮೆನ್ ಎಂಟರ್ಪ್ರೈನರ್ ಆಗಿ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಈಗ ನೀವು ಆಗಿ ಮಾಡೋರಾಗಿರ್ಬೋದು, ಮಾಡೋ ಅಂಥ ವುಮೆನ್ ಎಂಟರ್ಪ್ರೈನರ್ಸ್ಗೆ ಏನಪ್ಪ ಹೇಳೋದು ಅಂದರೆ, ಫಸ್ಟ್ 2 ಇಯರ್ಸ್ ಆಗಲಿ 1 ಇಯರ್ಸ್ ಆಗಲಿ ತುಂಬ ಕಷ್ಟ ಇರುತ್ತೆ. ಅದರಿಂದ ಯಾವತ್ತೂ ನಾವು ಹಿಂದೆ ಬರಬಾರ್ದು. ಒಂದು ದಿನ ಲಾಸ್ ಇರುತ್ತೆ, ಇನ್ನೊಂದು ದಿನ ಅದಕ್ಕೆ ಲಾಭ ಖಂಡಿತ ಇರುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಕಾದು ಎಷ್ಟೇ ಕಷ್ಟನ ಅನುಭವಿಸಿದ್ರು ಕೂಡ ನೆಕ್ಸ್ಟ್ ನಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅನ್ನೋದನ್ನು ನಾವು ಕಾದುಕೊಂಡು ಒಂದು ಕಾನ್ಫಿಡೆಂಟಾಗಿ ವರ್ಕ್ ಮಾಡಿದ್ರೆ ಎಲ್ರಿಗೂ ಸಕ್ಸಸ್ ಆಗಿ ಲೈಫ್ ಸಿಗುತ್ತೆ. ಸೊ ಇದನ್ನು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿರೋ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಇದು ಒಂಥರ ನಮಗೆ ಹೀಗೆ ಯಾರು ಬಂದು ನಮ್ಗೆ ಹಿಂಗೆ ಮಾಡಿ ಅಂತ ಹೇಳಿಲ್ಲ ಇದುವರೆಗೂ. ನಮ್ಮನ್ನು ಗುರುತಿಸಿ ನಮಗೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇರೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.